ಅದು ವಿನಾಶದ ರಕ್ತದ ಕಲೆಗಳಿಂದ ಆವೃತವಾದ ಯುದ್ಧಭೂಮಿಯಾಗಿತ್ತು. ಅದೊಂದು ಭಯಾನಕ ವಾತಾವರಣವಾಗಿತ್ತು. ಅದು ಜಂಗಿಸ್ ಖಾನ್ ನಿಂತಿದ್ದ ಯುದ್ಧಭೂಮಿಯಾಗಿತ್ತು. ಇವನು ಇತಿಹಾಸದಲ್ಲಿ ಮಹಾನ್ ಮಂಗೋಲ್ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದನು. ಇವನು ಮೊದಲ ಆಡಳಿತಗಾರನೂ ಆಗಿದ್ದನು. ಅವರು ಜನರನ್ನು ನಡುಗಿಸಿದ ಯೋಧರಾಗಿದ್ದರು. ಅವನು ತನ್ನ ಕಾಲದ ಅತ್ಯಂತ ಕ್ರೂರನಾಗಿದ್ದನು. ಅವನು 1206 ಮತ್ತು 1227ರ ನಡುವೆ ಕೇವಲ 21 ವರ್ಷಗಳಲ್ಲಿ ಸುಮಾರು 40 ಮಿಲಿಯನ್ ಜನರನ್ನು ಕೊಂದ ಅನಾಗರಿಕನಾಗಿದ್ದನು. ಅವನು ತನ್ನ ಮಂಗೋಲ್ ಸಾಮ್ರಾಜ್ಯವನ್ನು ಅಫ್ಘಾನಿಸ್ತಾನದಂತಹ 16 ದೇಶಗಳಲ್ಲಿ ವಿಸ್ತರಿಸಿದನು. ಅವನ ಸೈನ್ಯವು ಯಾವಾಗಲೂ ಯುದ್ಧಕ್ಕೆ ಸಿದ್ಧವಾಗಿತ್ತು. ಅವನನ್ನು ಯುದ್ಧ ಕಾರ್ಯಾಚರಣೆ ಎಂದು ಹೇಳಲಾಗುತ್ತಿತ್ತು. ಅವನ ದಾರಿಯಲ್ಲಿ ನಿಂತ ಎಲ್ಲರ ಜೀವಗಳು ಗಾಳಿಯಲ್ಲಿ ಕಳೆದು ಹೋದವು. 1221ರಲ್ಲಿ ಗೆಂಗಿಸ್ ಖಾನ್ 50,000 ಸೈನಿಕರೊಂದಿಗೆ ಪಂಜಾಬ್ನ ಕಲಾಬಾಗ್ ಪ್ರದೇಶದ ಸಿಂಧೂ ನದಿಯಲ್ಲಿ ಖವಾರಿಸ್ ಮಿಯಾನ್ ಸಾಮ್ರಾಜ್ಯವನ್ನು ಭೀಕರ ಯುದ್ಧದಲ್ಲಿ ವಶಪಡಿಸಿಕೊಂಡನು. ಇಡೀ ಯುದ್ಧಭೂಮಿ ರಕ್ತದಿಂದ ಆವೃತವಾಗಿತ್ತು. ಖವಾರಿಸ್ ಮಿಯಾನ್ನ ಕೊನೆಯ ಸೈನಿಕ ಕೂಡ ಯುದ್ಧದಲ್ಲಿ ಸತ್ತನು. ಗೆಂಗಿಸ್ ಖಾನ್ ಹೆಮ್ಮೆಯಿಂದ ಪ್ರತಿಧ್ವನಿಸುತ್ತಾನೆ ಮತ್ತು ಅವನ ಕಣ್ಣುಗಳು ಸಿಂಧೂ ನದಿಯ ಆಚೆಗಿನ ಶ್ರೀಮಂತ ದೇಶವಾದ ಭಾರತದ ಮೇಲೆ ಇವೆ. ಆ ನದಿಯನ್ನು ದಾಟಿ ಮತ್ತು ಭಾರತವು ಅವನ ನಿಯಂತ್ರಣದಲ್ಲಿರುತ್ತದೆ. ಅವನು ತನ್ನ ಸ್ನೇಹಿತನಿಗೆ ಕೇವಲ ಒಂದು ಆದೇಶವನ್ನು ನೀಡುತ್ತಾನೆ ಮತ್ತು ವಿಶ್ವದ ಅತ್ಯಂತ ಶ್ರೀಮಂತ ದೇಶವು ಅವನದಾಗಿರುತ್ತದೆ. ಅವನು ಅದನ್ನು ಮಾಡಲು ಏಕೆ ಸಾಧ್ಯವಾಗಲಿಲ್ಲ? ಯಾವ ಕಾರಣವು ಅವನನ್ನು ತಡೆದಿದೆ ಎಂದು ನಮಗೆ ತಿಳಿಸಿ. ಮೊದಲನೆಯದಾಗಿ, ಭಾರತದ ಪ್ರಲೋಭನೆ. ಆ ಸಮಯದಲ್ಲಿ ಭಾರತವು ಚಿನ್ನದ ಗುಬ್ಬಚ್ಚಿಯಾಗಿತ್ತು. ನಮ್ಮ ಗಳಿಕೆಯ ಸಂಸ್ಕೃತಿಯನ್ನು ನೋಡಿದ ನಂತರ ಅನೇಕ ವಿದೇಶಿ ಆಕ್ರಮಣಕಾರರು ಭಾರತದ ಮೇಲೆ ದಾಳಿ ಮಾಡಿದರು. ನಮ್ಮ ಭಾರತವು ವಿದೇಶಿಯರಿಗೆ ಚಿನ್ನಕ್ಕಿಂತ ಹೆಚ್ಚು ಮೌಲ್ಯಯುತವಾಗಿದೆ. ಗೆಂಗಿಸ್ ಖಾನ್ ಆಗತಾನೆ ಆದೇಶ ನೀಡಿದನು ಮತ್ತು ಅವನ ಸೈನಿಕರು ಸಿಂಧೂ ನದಿಯನ್ನು ದಾಟಿ ಭಾರತದ ಮೇಲೆ ದಾಳಿ ಮಾಡಿದರು. ಆ ಸಮಯದಲ್ಲಿ ಭಾರತವು ಶಂಸುದ್ದೀನ್ ಅತುಸ್ಮಿನ್ ಆಳ್ವಿಕೆಯಲ್ಲಿತ್ತು. ಇದನ್ನು 1206ರಲ್ಲಿ ಇಸ್ಮಾ ಸ್ಥಾಪಿಸಿದರು. ಇಟುಸ್ಮಿಸ್ಗೆ ಯುದ್ಧದ ಅನುಭವವಿರಲಿಲ್ಲ. ಆ ಸಮಯದಲ್ಲಿ ದೆಹಲಿಯನ್ನು ಆಕ್ರಮಿಸುವುದು ಗೆಂಗಿಸ್ ಖಾನ್ಗೆ ದೊಡ್ಡ ಕೆಲಸವಾಗಿರಲಿಲ್ಲ, ಆದರೆ ಅದು ಸಂಭವಿಸಲಿಲ್ಲ. ಅವನು ಖೊರೆಜ್ಮಿಯಾ ಸಾಮ್ರಾಜ್ಯವನ್ನು, ಅಂದರೆ ಮಧ್ಯ ಏಷ್ಯಾ, ಅಫ್ಘಾನಿಸ್ತಾನ, ಇರಾನ್ ಅನ್ನು ಗೆದ್ದು ತನ್ನ ಮಂಗೋಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ತನ್ನ ಸೇನಾಧಿಕಾರಿಗಳನ್ನು ಅಲ್ಲಿಯೇ ಇರಿಸಿ ಭಾರತದ ಕಡೆಗೆ ತಿರುಗಿ ನೋಡದೆ ಚೀನಾಕ್ಕೆ ಬಂದನು. ಅವನು ಭಾರತದ ಮೇಲೆ ಏಕೆ ಆಕ್ರಮಣ ಮಾಡಲಿಲ್ಲ ಎಂದು ತಿಳಿಯಲು ಅವನು ಗೆಂಗಿಸ್ ಖಾನ್ನನ್ನು ಮಂಗೋಲ್ ಚಕ್ರವರ್ತಿಯಂತೆ ಹೇಗೆ ನಡೆಸಿಕೊಂಡನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಸಣ್ಣ ರಾಜ್ಯಗಳನ್ನು ಜಯಿಸಲು ಮತ್ತು ಇಡೀ ರಾಜ್ಯವನ್ನು ತನ್ನ ನಿಯಂತ್ರಣಕ್ಕೆ ತರಲು ಅವನಿಗೆ ಹೇಗೆ ಸಾಧ್ಯವಾಯಿತು? ಇದೆಲ್ಲವೂ ಅ ಸೀಕ್ರೆಟ್ ಆಫ್ ಮಂಗೋಲ್ ಪುಸ್ತಕದಲ್ಲಿ ತಿಳಿದಿದೆ. ಗೆಂಗಿಸ್ ಖಾನ್ ಅವರ ಆರಂಭಿಕ ಜೀವನ. ಗೆಂಗಿಸ್ ಖಾನ್ನ ಕಥೆಯ ನಿಜವಾದ ರಹಸ್ಯವು ಅವನ ಆರಂಭಿಕ ಜೀವನದಲ್ಲಿ ಅಡಗಿದೆ. 1162ರಲ್ಲಿ ಹಸಿರು ಬೆಳೆ ಹೊಲಗಳ ಮಧ್ಯೆ ಮಂಗೋಲಿಯಾದ ಕೃಷಿ ಪರ್ವತಗಳಲ್ಲಿ ಊನೋ ನದಿಯ ಬಳಿ ಎಮೋಜಿನ್ ಎಂಬ ಮಗು ಜನಿಸಿತು. ಭವಿಷ್ಯದಲ್ಲಿ ಮಗು ವಿಶ್ವದ ಅತಿದೊಡ್ಡ ಚಕ್ರವರ್ತಿಯಾಗುತ್ತದೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಬೋರ್ಗಿನ್ ಬುಡಕಟ್ಟಿನ ಮುಖ್ಯಸ್ಥನಾಗಿದ್ದನು. ಈ ಕಾರಣದಿಂದಾಗಿ ಟೆಮಿಜಿನ್ ಉತ್ತಮ ಬಾಲ್ಯವನ್ನು ಹೊಂದಿದ್ದರು. ಆದರೆ ಅವರು ಕೇವಲ 9 ವರ್ಷದವರಿದ್ದಾಗ ಅವರ ಜೀವನವು ಒಂದು ಕ್ಷಣದಲ್ಲಿ ತಲೆಕೆಳಗಾಗಿತು. ಅವನ ತಂದೆಗೆ ಶತ್ರು ಬುಡಕಟ್ಟಿನವರು ವಿಷಪ್ರಾಶನ ಮಾಡಿದರು. ಬುಡಕಟ್ಟಿನ ಹೊಸ ಮುಖ್ಯಸ್ಥರು ತೇಜಿನ್ ಮತ್ತು ಅವರ ಕುಟುಂಬ ಸದಸ್ಯರನ್ನು ಮಂಗೋಲಿಯಾದ ಚಳಿಯಲ್ಲಿ ಬಿಟ್ಟರು. ಯಾರನ್ನಾದರೂ ಸಹಾಯ ಕೇಳುವುದು ಸಾವಿಗೆ ಸಮಾನ ಎಂದು ಅವರು ಭಾವಿಸಿದರು. ಈ ಕಷ್ಟದ ಸಮಯದಲ್ಲಿ ಟೆಮಿಜಿನ್ ತನ್ನ ಕುಟುಂಬದ ಸಮಸ್ಯೆಗಳೊಂದಿಗೆ ಹೋರಾಡಿದರು ಮತ್ತು ಬಲಶಾಲಿಯಾದರು. ಯಾರನ್ನಾದರೂ ಸೋಲಿಸಲು ರಾಜಕೀಯ ತರ್ಕದ ಮೌಲ್ಯವನ್ನು ಅವರು ಕಲಿಸಿದರು. ಯಾರನ್ನಾದರೂ ಸೋಲಿಸಲು ಒಬ್ಬರು ಅಧಿಕಾರವನ್ನು ತಿಳಿದಿರಬೇಕು ಎಂದು ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು. ಗೆಂಗಿಸ್ ಖಾನ್ಗೆ ಇತರ ಸಾಮ್ರಾಜ್ಯಗಳ ವಿರುದ್ಧ ಹೋರಾಡುವ ಬಯಕೆ ಇತ್ತು ಎಂದು ನಂಬಲು ಸಾಧ್ಯವಿಲ್ಲ. ಇದು ಬಹಳ ಆಸಕ್ತಿದಾಯಕ ಕಥೆಯಾಗಿದೆ, ಏಕೆಂದರೆ ಗೆಂಗಿಸ್ ಖಾನ್ ತನ್ನ ಸ್ವಂತ ಉದ್ದೇಶಗಳಿಗಾಗಿ ಇತರ ರಾಜ್ಯಗಳ ಮೇಲೆ ದಾಳಿ ಮಾಡಿದ ಕ್ರೂರ ಯುರೋಪಿಯನ್ ರಾಜ ಎಂದು ಮಾತ್ರ ನಮಗೆ ತಿಳಿದಿದೆ. ಆದರೆ ಆ ಸಮಯದಲ್ಲಿ ಅವನು ಇತರ ರಾಜ್ಯಗಳ ಮೇಲೆ ದಾಳಿ ಮಾಡಲಿಲ್ಲ. ಅವರನ್ನು ತಿರಸ್ಕರಿಸಿದವರ ಶಕ್ತಿಯ ಕೊರತೆಯಿಂದಾಗಿ, ಕೆಲವು ಕಾರಣಗಳಿಂದಾಗಿ, ಭೂ ವಿವಾದಗಳಿಂದಾಗಿ ಜಗಳಗಳು ನಡೆದವು. ಆ ಸಮಯದಲ್ಲಿ ಚೀನಾ ಕ್ಸಿಯಾಜಿನ್ ಎಂಬ 2 ಸಾಮ್ರಾಜ್ಯಗಳನ್ನು ವಿಭಜಿಸಲಾಯಿತು. ಮಂಗೋಲಿಯಾ ಅವುಗಳನ್ನು ಎಂದಿಗೂ ಸಾಧಿಸಬಾರದು. ಯಾವುದೇ ವ್ಯಕ್ತಿ ಅವರಿಗಿಂತ ಬಲಶಾಲಿಯಾಗಬಾರದು ಎಂದು ಚೀನಾ ಆ ವಿಭಜನೆಯನ್ನು ಮಾಡಿತು. ನಂತರ ಅವರು ಜಗತ್ತಿನಲ್ಲಿ ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಬಯಸಿದ್ದರು. ಆದರೆ ಗೆಂಗಿಸ್ ಖಾನ್ ಎಲ್ಲಾ ಬುಡಕಟ್ಟುಗಳನ್ನು ಒಂದುಗೂಡಿಸಿದರು. ಈ ಕಾರಣದಿಂದಾಗಿ 1206ರಲ್ಲಿ ಮಂಗೋಲಿಯನ್ ಬುಡಕಟ್ಟು ಜನಾಂಗವನ್ನು ಸ್ಥಾಪಿಸಿದ ನಂತರ ಗೆಂಗಿಸ್ ಖಾನ್ ಸ್ವತಃ ವಿಶ್ವನಾಯಕನಾದನು. ಮಂಗೋಲಿಯಾದಲ್ಲಿನ ಎಲ್ಲಾ ಬುಡಕಟ್ಟು ಜನಾಂಗಗಳನ್ನು ಒಟ್ಟುಗೂಡಿಸಿ ಸೈನ್ಯವನ್ನು ರಚಿಸುವುದಾಗಿ ಅವನು ಘೋಷಿಸಿದನು. ಮೊದಲು ತನ್ನ ಶತ್ರು ಚೀನಾದ ಮೇಲೆ ದಾಳಿ ಮಾಡುವುದು ಅವನ ಉದ್ದೇಶವಾಗಿತ್ತು.
1218ರಲ್ಲಿ ಅವನು ಕ್ಸಿಯಾ ಸಾಮ್ರಾಜ್ಯವನ್ನು ನಾಶ ಮಾಡಲು ಪ್ರಯತ್ನಗಳನ್ನು ಮಾಡಿದನು. ವಾಸ್ತವವಾಗಿ ಕ್ಸಿಯಾ ಸಾಮ್ರಾಜ್ಯದ ವಿರುದ್ಧ ನೇರವಾಗಿ ಹೋರಾಡುವುದು ತುಂಬಾ ಕಷ್ಟಕರವಾಗಿತ್ತು, ಆದರೆ ಚೀನಾವನ್ನು ದುರ್ಬಲಗೊಳಿಸುವ ಸಲುವಾಗಿ ಅವರು ಕ್ಸಿಯಾವನ್ನು ಸೋಲಿಸಲು ನಿರ್ಧರಿಸಿದರು. ಆ ಸಮಯದಲ್ಲಿ ಅವನು ಉತ್ತರ ಚೀನಾದ ಪ್ರಮುಖ ನಗರಗಳಿಗೆ ಬೆಂಕಿ ಹಚ್ಚಿದನು. ಲಕ್ಷಾಂತರ ಜನರು ಕೊಲ್ಲಲ್ಪಟ್ಟರು ಮತ್ತು ಲಕ್ಷಾಂತರ ಜನರು ಕೊಲ್ಲಲ್ಪಟ್ಟರು. ತಿಂಗಳುಗಳವರೆಗೆ ಜಿಯಾ ರಾಜಧಾನಿ ಗೆಂಗಿಸ್ ಖಾನ್ ನಿಯಂತ್ರಣದಲ್ಲಿತ್ತು. ಇಡೀ ಪ್ರದೇಶದಲ್ಲಿ ಕ್ಷಾಮ ಸಂಭವಿಸಿತು ಮತ್ತು ಜನರು ಹಸಿವಿನಿಂದ ಸತ್ತರು. ಗೆಂಗಿಸ್ ಖಾನ್ನ ಈ ಯೋಜನೆಯು ಜಿಯಾ ವಸಾಹತು ಗೆಂಗಿಸ್ ಖಾನ್ಗೆ ಶರಣಾಗುವಂತೆ ಮಾಡಿತು. ಹೀಗಾಗಿ ಇಡೀ ಉತ್ತರ ಚೀನಾ ಮಂಗೋಲಿಯಾ ಗೆಂಗಿಸ್ ಖಾನ್ಗೆ ಸೇರಿದ್ದು ಮತ್ತು ಈಗ ಅವನು ಚೀನಾದ ಪೂರ್ವ ಭಾಗದಲ್ಲಿರುವ ಜಿನ್ ರಾಜವಂಶದ ಮೇಲೆ ಸೇಡು ತೀರಿಸಿಕೊಳ್ಳಬೇಕು. 1215ರಲ್ಲಿ ರಾಜಧಾನಿ ಬೀಜಿಂಗ್ನ ಇತಿಹಾಸವು ಕ್ರೂರ ಹತ್ಯಾಕಾಂಡಕ್ಕೆ ಸಾಕ್ಷಿಯಾಯಿತು. ಕೊನೆಯಲ್ಲಿ ಗೆಂಗಿಸ್ ಖಾನ್ ಅವರು ಅಲ್ಲಿಯೂ ಗೆದ್ದರು. ಚೀನಾದ ಇಬ್ಬರು ಅಂಪೈರ್ಗಳು ಈಗ ಗೆಂಗಿಸ್ ಖಾನ್ ಸೆರೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಗೆಂಗಿಸ್ ಖಾನ್ ವಿಶ್ವದ ಅತಿದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದಾದ ಚೀನಾದ ರಾಜನಾದನು. ಅದರ ನಂತರ ಅವರು ಇನ್ನು ಮುಂದೆ ಯಾರೊಂದಿಗೂ ಜಗಳವಾಡಬಾರದು ಎಂದು ಅವರು ಭಾವಿಸಿದರು. 1218ರಲ್ಲಿ ಗೆಂಗಿಸ್ ಖಾನ್ ಕರ್ಕಿಟ ರಾಜ್ಯದ ಮೇಲೆ ದಾಳಿ ಮಾಡಿ ಅದನ್ನು ಆಕ್ರಮಿಸಿಕೊಂಡನು. ಅವನು ಅಲ್ಲಿದ್ದ ಎಲ್ಲ ಸಣ್ಣ ರಾಜ್ಯಗಳನ್ನು ನಾಶಪಡಿಸಿದನು. ಅವನು ಪ್ರಪಂಚದಾದ್ಯಂತದ ಚಕ್ರವರ್ತಿಗಳನ್ನು ಗೊಂದಲಕ್ಕೀಡು ಮಾಡಿದನು. ಗೆಂಗಿಸ್ ಖಾನ್ ಮಾಡಿದ್ದು ಒಂದು ರೀತಿಯ ವಿನಾಶ ಎಂದು ಹೇಳಬಹುದು. ಅದಕ್ಕಾಗಿಯೇ ಅವರು ಕ್ರೂರ ಮತ್ತು ನಿರ್ದಯ ವ್ಯಕ್ತಿಯಾಗಿ ಇತಿಹಾಸದಲ್ಲಿ ಉಳಿದರು. ಕರ್ಕಿಟಾವನ್ನು ಗೆಂಗಿಸ್ ಖಾನ್ ಸಹ ವಶಪಡಿಸಿಕೊಂಡನು ಮತ್ತು ಅವನ ಆಳ್ವಿಕೆಯಲ್ಲಿ ಗೆಂಗಿಸ್ ಖಾನ್ ಕಾರ್ಯನಿರತನಾದನು. ಅವನ ಮಂತ್ರಿಗಳು ನೆರೆಯ ರಾಜ್ಯಗಳೊಂದಿಗೆ ತನ್ನ ರಾಜ್ಯವನ್ನು ವಿಸ್ತರಿಸಲು ಸಲಹೆ ನೀಡಿದರು. ವ್ಯಾಪಾರ ವಹಿವಾಟುಗಳನ್ನು ಪ್ರಾರಂಭಿಸಲು ಮತ್ತು ಆ ಸಲಹೆಯೊಂದಿಗೆ ಸಮಾಲೋಚಿಸಲು ಸಲಹೆ ನೀಡಿದ ಚಾಂಗಿ ಖಾಗ ಮಂಗೋಲ್ ಸಾಮ್ರಾಜ್ಯವನ್ನು ಇಷ್ಟಪಟ್ಟರು. ಕರಮಿಯಾ ಸಾಮ್ರಾಜ್ಯದೊಂದಿಗೆ ವ್ಯಾಪಾರ ಸಂಬಂಧಗಳನ್ನು ಸ್ಥಾಪಿಸಲು 500 ಬಲವಾದ ವ್ಯಾಪಾರ ಮುಖ್ಯಸ್ಥರ ಗುಂಪನ್ನು ಕಳುಹಿಸಿದರು. ಆದರೆ ಗೆಂಗಿಸ್ ಖಾನ್ ಅವರ ಈ ಶಾಂತಿ ಸ್ವಭಾವವು ಕರಮಿಯಾದ ರಾಜ 2ನೇ ಮುಹಮ್ಮದ್ ಅವರನ್ನು ಇಷ್ಟಪಡಲಿಲ್ಲ. ಅವರು ಗೆಂಗಿಸ್ ಖಾನ್ ಕಳುಹಿಸಿದ ರಾಯಭಾರಿಗಳನ್ನು ಕೊಲ್ಲಲು ತಮ್ಮ ಆಡಳಿತಾಧಿಕಾರಿ ಶಾಗೆ ಆದೇಶಿಸಿದರು. ಇದು ಆ ಸಮಯದಲ್ಲಿ ಮಂಗೋಲ್ ಸಾಮ್ರಾಜ್ಯಕ್ಕೆ ಮತ್ತೊಂದು ದೊಡ್ಡ ಸವಾಲಾಗಿತ್ತು. ಗೆಂಗಿಸ್ ಖಾನ್ ಯುದ್ಧದ ಬದಲು ಶಾಂತಿ ಮಾತುಕತೆಗಳ ಮೂಲಕ ಸಮಸ್ಯೆಯನ್ನು ಪರಿಹರಿಸಲು ಸ್ವಲ್ಪ ಯೋಚಿಸಿದರು. 2ನೆಯ ಬಾರಿ ಅವನು ತನ್ನ 3 ದೊಡ್ಡ ರಾಯಭಾರಿಗಳನ್ನು ಕಳುಹಿಸಿದನು. ಮಂಗೋಲ್ ವ್ಯಾಪಾರ ಪ್ರತಿನಿಧಿಗಳನ್ನು ಕೊಂದ ಒಟ್ಟಾ ನಗರವು ಮಂಗೋಲ್ ಚಕ್ರವರ್ತಿಗೆ ರಾಯಭಾರಿಯನ್ನು ಹಸ್ತಾಂತರಿಸುವ ಬಗ್ಗೆ ಮಾತನಾಡಿತು. ಮಂಗೋಲ್ ವ್ಯಾಪಾರ ನಿಯೋಗವು ಅವನಿಗೆ ಶಿಕ್ಷೆಯನ್ನು ಜಾರಿಗೊಳಿಸುವುದಾಗಿ ಸಂದೇಶವನ್ನು ಕಳುಹಿಸಿತು. ಗೆಂಗಿಸ್ ಖಾನ್ನ ತಾಳ್ಮೆ ದಣಿದಿದೆ ಮತ್ತು ಇದಕ್ಕಾಗಿ ಸೇಡು ತೀರಿಸಿಕೊಳ್ಳಲು ಬಯಸುತ್ತೇನೆ ಎಂದು ಗೆಂಗಿಸ್ ಖಾನ್ಗೆ ಹೇಳಲು ಅವನು ಅವಮಾನಿಸಿದನು ಮತ್ತು ಕಳುಹಿಸಿದನು. ಅವನು ತನ್ನ 50,000 ಸೈನಿಕರನ್ನು ತೆಗೆದುಕೊಂಡು ಕುರಾಮಿಯ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದನು. ದಾರಿಯಲ್ಲಿ ಬರುವ ಪ್ರತಿಯೊಂದು ನಗರವನ್ನು ನಾಶ ಮಾಡಲು ಅವನು ಮುಂದೆ ಸಾಗಿದನು. ಇದೆಲ್ಲದರ ಹೊರತಾಗಿಯೂ ಗೆಂಗಿಸ್ ಖಾನ್ನ ಸೈನ್ಯವು ಕಿರಾಜ್ಮಿಯಾ ಮೇಲೆ ದಾಳಿ ಮಾಡಿತು ಮತ್ತು ಪ್ರತಿಯೊಬ್ಬ ಸೈನಿಕನನ್ನು ಕ್ರೂರವಾಗಿ ಕೊಂದಿತು. ಕಿರಾಮಿಯಾ ಸಾಮ್ರಾಜ್ಯದಾದ್ಯಂತ ಭೀತಿ ಹರಡಿತು. ಕಿರಾಮಿಯಾದ ಆಡಳಿತಗಾರ 2ನೇ ಅಲಾವುದ್ದೀನ್ ಮುಹಮ್ಮದ್ ಈ ದಾಳಿಗೆ ಎಷ್ಟು ಹೆದರಿದನೆಂದರೆ ಅವನು ತನ್ನ ಸಿಂಹಾಸನವನ್ನು ಗೆಂಗಿಸ್ ಖಾನ್ನಿಂದ ರಕ್ಷಿಸಲು ಸಿಂಹಾಸನವನ್ನು ತ್ಯಜಿಸಿ ಕ್ಯಾಸ್ಪಿಯನ್ ಸಮುದ್ರದ ದ್ವೀಪಕ್ಕೆ ಓಡಿಹೋದನು. ಗೆಂಗಿಸ್ ಖಾನ್ ಆಗಲೇ ತನ್ನ ಸೈನ್ಯವನ್ನು ಅಳಿಸಿ ಹಾಕಿದ್ದರಿಂದ ಮತ್ತು ಅವನು ಅವನನ್ನು ಬಿಡುವುದಿಲ್ಲವಾದ್ದರಿಂದ ಅವನು ಏನು ಮಾಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವನು ತನ್ನ ತಂದೆಯಂತೆ ಸಿಂಹಾಸನವನ್ನು ತೊರೆದು ಓಡಿಹೋದನು. ಆದ್ದರಿಂದ ಜಲಾಲುದ್ದೀನ್ ದೆಹಲಿಗೆ ಓಡಿಹೋದನು. ಆ ಸಮಯದಲ್ಲಿ ಸಂಶುದ್ದೀನ್ ಇತುರ್ಮಿಶ್ ದೆಹಲಿಯನ್ನು ಆಳುತ್ತಿದ್ದನು. ಗೆಂಗಿಸ್ ಖಾನ್ ಬಂದಿದ್ದರೆ ಅವನು ಸಿಂಧೂ ನದಿಯನ್ನು ದಾಟಿ ದೆಹಲಿಯ ಸುಲ್ತಾನರನ್ನು ಕೊಂದು ಅಂದಿನ ಶ್ರೀಮಂತ ದೇಶವಾದ ಭಾರತವನ್ನು ಆಕ್ರಮಿಸುತ್ತಿದ್ದನು. ಆದರೆ ಈ ಕಾರಣದಿಂದಾಗಿ ಇತಿಹಾಸಕಾರರ ಅನೇಕ ಕಥೆಗಳು ಅದನ್ನು ಮಾಡಲಿಲ್ಲ. ಜನರು ಏನು ಹೇಳುತ್ತಾರೆಂದು ನೋಡೋಣ. ಸಿದ್ಧಾಂತ ಸಂಖ್ಯೆ 1. ಕಥೆಯು ಕರಾಳ ರಾತ್ರಿಯೊಂದಿಗೆ ಪ್ರಾರಂಭವಾಗುತ್ತದೆ. ಒಂದು ರಾತ್ರಿ ಗೆಂಗಿಸ್ ಖಾನ್ ತನ್ನ ಸೈನ್ಯದೊಂದಿಗೆ ಕಿರಾಮಿಯಾ ಕೋಟೆಯನ್ನು ತಲುಪಿ ಭಾರತದ ಮೇಲೆ ದಾಳಿ ಮಾಡಲು ಯೋಜಿಸಿದಾಗ ಅವನಿಗೆ ವಿಚಿತ್ರವಾದ ಕನಸು ಕಂಡಿತು. ಆದ್ದರಿಂದ ವಿಶ್ವಾಸಿಯು ಭಾರತದ ಮೇಲೆ ದಾಳಿ ಮಾಡದೆ ಚೀನಾಕ್ಕೆ ಹಿಂದಿರುಗಿದನು. ದೇವರು ತನ್ನನ್ನು ಯುನಿಕಾನ್ ರೂಪದಲ್ಲಿ ಆಳಿದ್ದಾನೆ ಎಂದು ನಂಬಿದ್ದನು. ಕನಸು ನಿಜವಾಗಿಯೂ ಯೋಧನನ್ನು ಬದಲಾಯಿಸುತ್ತದೆಯೇ? ಇದರ ನಂತರ 2ನೇ ಸಿದ್ಧಾಂತವು ಸಿದ್ಧಾಂತ ಸಂಖ್ಯೆ 2 ಆಗಿದೆ. ಈ ಸಿದ್ಧಾಂತದ ಪ್ರಕಾರ ಗೆಂಗಿಸ್ ಖಾನ್ ಭಾರತದ ಮೇಲೆ ದಾಳಿ ಮಾಡಲಿಲ್ಲ, ಏಕೆಂದರೆ ಅವನ ಸೈನ್ಯವು ತಂಪಾದ ಸ್ಥಳಗಳಿಗೆ ಮಾತ್ರ ಒಗ್ಗಿಕೊಂಡಿತ್ತು.
ಅವರು ಚೀನಾಕ್ಕೆ ಹಿಂದಿರುಗಿದರು, ಆದರೆ ಆ ನಿರ್ಧಾರದಲ್ಲಿಯೂ ಕೆಲವು ನ್ಯೂನತೆಗಳು ಇದ್ದವು. ಕುತ್ಬುದ್ದೀನ್ ಐಬಕ್ 1206ರಲ್ಲಿ ದೆಹಲಿಯನ್ನು ಸ್ಥಾಪಿಸಿದನು. ಅವನು ಯುರೋಪಿನಂತಹ ಶೀತ ಸ್ಥಳದಿಂದ ಬಂದು ಭಾರತದ ವಿರುದ್ಧ ಯಶಸ್ವಿಯಾಗಿ ಹೋರಾಡಿದನು, ಮತ್ತು ತೈಮೂರ್ ಮತ್ತು ಬಾಬರ್ ಸಹ ತಂಪಾದ ಸ್ಥಳಗಳಿಂದ ಬಂದವರು. ಅವರು ಭಾರತದಲ್ಲಿಯೂ ಯಶಸ್ವಿಯಾಗಿ ಪ್ರಾರಂಭಿಸಿದರು. ನಂತರ ಗೆಂಗಿಸ್ ಖಾನ್ ಸೈನ್ಯವು ಭಾರತದ ಹವಾಮಾನ ಪರಿಸ್ಥಿತಿಗಳಿಗೆ ನಿಜವಾಗಿಯೂ ಹೆದರಲಿಲ್ಲವೇ? ಮತ್ತು ಸಿದ್ಧಾಂತ ಸಂಖ್ಯೆ 3 ಗೆಂಗಿಸ್ ಖಾನ್ ಯಾವುದೇ ರಾಜ್ಯದ ಮೇಲೆ ದಾಳಿ ಮಾಡಲಿಲ್ಲ. ಕಾರಣ ನೀವು ಜೀವನವನ್ನು ನೋಡಿದರೆ, ಉದಾಹರಣೆಗೆ ಚೀನಾದ ಕ್ಸಿಯಾಜಿನ್ ರಾಜ್ಯಗಳು ತಮ್ಮ ದೌರ್ಜನ್ಯಗಳನ್ನು ಸಹಿಸಲು ಸಾಧ್ಯವಾಗಲಿಲ್ಲ ಮತ್ತು ಅವುಗಳನ್ನು ನಿಗ್ರಹಿಸಿದವು ಎಂದು ನೀವು ಅರ್ಥಮಾಡಿಕೊಳ್ಳಬಹುದು. ಚೀನಾದಲ್ಲಿ ತನ್ನ 500 ವಾಣಿಜ್ಯ ಪ್ರತಿನಿಧಿಗಳು ಮತ್ತು ಜಿಯಾ ರಾಜಮನೆತನಗಳನ್ನು ಕೊಲ್ಲುವ ಮೂಲಕ ಚಂಡಿಸ್ ಖಾನ್ ಅವನ ಮೇಲೆ ದಾಳಿ ಮಾಡಿದನು. ಕುರಾಮಿಯ, ಇದು ಭಾರತದ ವಿರುದ್ಧ ಕೋಪದ ಮೂಲವಾಗಿತ್ತು. ತಕ್ಷಣ ಚೀನಾಕ್ಕೆ ಹಿಂತಿರುಗಿ ಭಾರತಕ್ಕೆ ಬಂದ ನಂತರ ಚೆಂಗಿಸ್ ಖಾನ್ ಅವರ ಜೀವನದ ತೀರ್ಮಾನಕ್ಕೆ ಬಂದ ನಂತರ ಅವರು ಭಾರತದ ಮೇಲೆ ದಾಳಿ ಮಾಡಲು ಬಯಸಿದ್ದರು. ಭಾರತದ ಮೇಲೆ ದಾಳಿ ನೀವು ಊಹಿಸಲು ಸಾಧ್ಯವಿಲ್ಲದ ವಿಡಿಯೋವನ್ನು ಇಷ್ಟಪಟ್ಟರೆ ಇಲ್ಲಿಯವರೆಗೆ ನಮ್ಮ ಚಾನಲ್ ಅನ್ನು ಹಂಚಿಕೊಳ್ಳಿ ಚಂದಾದಾರರಾಗಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಲು ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.